ಏರ್ ಬ್ರಾಡ್ ನೈಲರ್ಗಳು ಮರಗೆಲಸದಲ್ಲಿ ನಿಖರವಾದ ಮೊಳೆಯುವಿಕೆಗೆ ಅಗತ್ಯವಾದ ಸಾಧನಗಳಾಗಿವೆ. ಏರ್ ಬ್ರಾಡ್ ನೈಲರ್ ಹಗುರವಾದ ವಿನ್ಯಾಸ, ಹೊಂದಾಣಿಕೆ ಆಳ, ತ್ವರಿತ ಜಾಮ್ ಬಿಡುಗಡೆ ಮತ್ತು ಸುಲಭ ಲೋಡಿಂಗ್ ಕಾರ್ಯವಿಧಾನವನ್ನು ಹೊಂದಿದೆ. ಇದು ಮರಗೆಲಸಕ್ಕೆ ಅಗತ್ಯವಾದ ಸಾಧನವಾಗಿದೆ. ಏರ್ ಬ್ರಾಡ್ ನೈಲರ್ನ ಮುಖ್ಯ ಭಾಗಗಳನ್ನು ಗುರುತಿಸುವ ಮೂಲಕ ಪ್ರಾರಂಭಿಸೋಣ. ನಿಯತಕಾಲಿಕವು ಬ್ರಾಡ್ ಉಗುರುಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ನಿರಂತರ ಕಾರ್ಯಾಚರಣೆಗಾಗಿ ಅವುಗಳನ್ನು ಸಲೀಸಾಗಿ ನೈಲರ್ಗೆ ಮಾಡಿಕೊಡುತ್ತದೆ. ಪ್ರಚೋದಕವು ನೈಲರ್ನ ಫೈರಿಂಗ್ ಕಾರ್ಯವಿಧಾನವನ್ನು ನಿಯಂತ್ರಿಸುತ್ತದೆ. ಇದು ಉಗುರುಗಳನ್ನು ನಿಖರವಾಗಿ ಓಡಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಆಳ ಹೊಂದಾಣಿಕೆಯ ಗುಬ್ಬಿಯು ವಿವಿಧ ವಸ್ತುಗಳು ಮತ್ತು ಅನ್ವಯಗಳಿಗೆ ಸರಿಹೊಂದುವಂತೆ ಉಗುರು ನುಗ್ಗುವಿಕೆಯ ಆಳವನ್ನು ಸರಿಹೊಂದಿಸಲು ನಿಮಗೆ ಅನುಮತಿಸುತ್ತದೆ. ಮೂಗುತುಂಡು ವರ್ಕ್ಪೀಸ್ನಲ್ಲಿ ಉಗುರುಗಳನ್ನು ಇರಿಸಲು ಮಾರ್ಗದರ್ಶನ ನೀಡುತ್ತದೆ. ನಿಖರ ಮತ್ತು ಸ್ಥಿರವಾದ ಉಗುರುಗಳನ್ನು ಖಾತ್ರಿಗೊಳಿಸುತ್ತದೆ. ಎಕ್ಸಾಸ್ಟ್ ಪೋರ್ಟ್ ಬಳಕೆದಾರರಿಂದ ಗಾಳಿ ಮತ್ತು ಕಸವನ್ನು ಬಿಡುಗಡೆ ಮಾಡುತ್ತದೆ. ನಿಮ್ಮ ಕಾರ್ಯಸ್ಥಳವನ್ನು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿರಿಸುತ್ತದೆ. ಏರ್ ಬ್ರಾಡ್ ನೈಲರ್ ಅನ್ನು ಬಳಸುವ ಮೊದಲು ಯಾವಾಗಲೂ ಸುರಕ್ಷತಾ ಕೈಗವಸುಗಳು, ಕನ್ನಡಕಗಳು, ಮೂಗು ಮಾಸ್ಕ್ ಮತ್ತು ಶ್ರವಣ ರಕ್ಷಣೆಯನ್ನು ಧರಿಸಿ. ನೇಲರ್ನ ಕೊನೆಯಲ್ಲಿ ನಾಬ್ ಅನ್ನು ಪತ್ತೆ ಮಾಡಿ. ಮ್ಯಾಗಜೀನ್ ಮುಚ್ಚಳವನ್ನು ಬಿಡುಗಡೆ ಮಾಡಲು ಮತ್ತು ತೆರೆಯಲು ಈ ನಾಬ್ ಅನ್ನು ಬಳಸಿ. ನೇಲರ್ನ ಮ್ಯಾಗಜೀನ್ ಕಂಪಾರ್ಟ್ಮೆಂಟ್ಗೆ ಸೂಕ್ತವಾದ ಬ್ರಾಡ್ ಉಗುರುಗಳನ್ನು ಆಯ್ಕೆ ಮಾಡಿ ಮತ್ತು ಸೇರಿಸಿ. ವಿಭಾಗವನ್ನು ಸುರಕ್ಷಿತವಾಗಿ ಮುಚ್ಚಲು ಮ್ಯಾಗಜೀನ್ ಮುಚ್ಚಳವನ್ನು ಹಿಂದಕ್ಕೆ ತಳ್ಳಿರಿ. ನ್ಯೂಮ್ಯಾಟಿಕ್ ಪೈಪ್ ಮೆದುಗೊಳವೆ ಏರ್ ಬ್ರಾಡ್ ಮೊಳೆಗಾರಕ್ಕೆ ಲಗತ್ತಿಸಿ. ಗಾಳಿಯ ಸೋರಿಕೆಯನ್ನು ತಡೆಗಟ್ಟಲು ಸಂಪರ್ಕವು ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಪ್ರಾರಂಭಿಸುವ ಮೊದಲು ಸರಿಯಾದ ಆಳ ಮತ್ತು ಜೋಡಣೆಯನ್ನು ಖಚಿತಪಡಿಸಿಕೊಳ್ಳಲು ಮರದ ಸ್ಕ್ರ್ಯಾಪ್ ತುಂಡು ಮೇಲೆ ಬೆಂಕಿಯನ್ನು ಪರೀಕ್ಷಿಸಿ. ನಿರಂತರ ನೈಲಿಂಗಾಗಿ ನೈಲರ್ ಅನ್ನು ನಿಮ್ಮ ವರ್ಕ್ಪೀಸ್ನ ಉದ್ದಕ್ಕೂ ಚಲಿಸುವಂತೆ ಮಾಡಿ. ನಿಯಮಿತ ಮಧ್ಯಂತರದಲ್ಲಿ ಪ್ರಚೋದಕವನ್ನು ಒತ್ತಿರಿ. ಅಗತ್ಯವಿರುವ ಸೇರ್ಪಡೆಗಾಗಿ ಏರ್ ಬ್ರಾಡ್ ನೈಲರ್ ಅನ್ನು ನಿಮ್ಮ ವರ್ಕ್ಪೀಸ್ನಲ್ಲಿ ಬಯಸಿದ ಸ್ಥಳದಲ್ಲಿ ಇರಿಸಿ ಮತ್ತು ಉಗುರು ಕಾರ್ಯಾಚರಣೆಯನ್ನು ನಿರ್ವಹಿಸಲು ಪ್ರಚೋದಕವನ್ನು ಎಳೆಯಿರಿ. ನೈಲರ್ನಿಂದ ಉಳಿದಿರುವ ಗಾಳಿಯ ಒತ್ತಡವನ್ನು ಬಿಡುಗಡೆ ಮಾಡಿ. ಸುಗಮ ಕಾರ್ಯಾಚರಣೆಗಾಗಿ ಪ್ರಚೋದಕ, ಮ್ಯಾಗಜೀನ್ ಮತ್ತು ಆಳ ಹೊಂದಾಣಿಕೆ ಚಕ್ರವನ್ನು ನಿಯಮಿತವಾಗಿ ನಯಗೊಳಿಸಿ. ಸ್ಥಿರತೆ ಮತ್ತು ಸುರಕ್ಷತೆಗಾಗಿ ಎಲ್ಲಾ ಫಾಸ್ಟೆನರ್ಗಳು ಮತ್ತು ಸಂಪರ್ಕಗಳನ್ನು ಕಾಲಕಾಲಕ್ಕೆ ಪರೀಕ್ಷಿಸಿ ಮತ್ತು ಬಿಗಿಗೊಳಿಸಿ. ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುವ ಯಾವುದೇ ಸೋರಿಕೆಗಳು ಅಥವಾ ಅಡೆತಡೆಗಳಿಗಾಗಿ ಡಕ್ಟ್ವರ್ಕ್ ಅನ್ನು ಪರಿಶೀಲಿಸಿ. ಗಾಳಿಯ ಸೋರಿಕೆ ಮತ್ತು ಮಿಸ್ಫೈರ್ಗಳನ್ನು ತಡೆಗಟ್ಟಲು ಹಿಂಗ್ಗಳು, ಸೀಲುಗಳು ಮತ್ತು ಸ್ಪ್ರಿಂಗ್ಗಳಂತಹ ಧರಿಸಿರುವ ಅಥವಾ ಹಾನಿಗೊಳಗಾದ ಭಾಗಗಳನ್ನು ಬದಲಾಯಿಸಿ.